ಎಲ್ಲರಿಗೂ ನಮಸ್ಕಾರ. ಇಂದು ವಿಶ್ವ ಪರಿಸರ ದಿನ. ಇದರ ಪ್ರಯುಕ್ತ ನಮ್ಮ ರೂಪನಗರ ವೆಲ್ಫೇರ್ ಅಸೋಸಿಯೇಷನ್ ಮುಖಾಂತರ ನಾವು ರೂಪನಗರದ ನಿವಾಸಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಪರಿಸರ ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ 70 ಜನ ವಾಲಂಟೀರ್ಸ್ ಜಾಯ್ನ್ ಆಗಿದ್ದಾರೆ. ಇಂದು ಪ್ರತಿ ಸ್ಟ್ರೀಟ್ನಲ್ಲಿ ಎಲ್ಲ ವಾಲಂಟೀರ್ಸ್ ಹಾಗೂ ಕೋಆರ್ಡಿನೇಟರ್ಸ್ ಒಟ್ಟಾಗಿ ಸೇರಿ ಪ್ಲಾಸ್ಟಿಕ್ ಕಸಗಳನ್ನು ಸಂಗ್ರಹಿಸಿ ನಾವು ಪಟ್ಟಣ ಪಂಚಾಯಿತಿಯ ಸಹಾಯದಿಂದ ಅವರ ಸಪೋರ್ಟ್ನಿಂದ ನಾವು ಅದನ್ನು ರೀಸೈಕಲ್ಗೆ ಕಳಿಸ್ತಾ ಇದ್ದೀವಿ. ಸೊ ಎಲ್ಲ ನಿವಾಸಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷವಾಗಿದೆ. ಯಾಕೆಂದರೆ ರೂಪನಗರದ ಪರಿಸರ ಸ್ವಚ್ಛವಾಗಿ ಕಾಣಿಸ್ತಾ ಇದೆ. ಅದರಿಂದ ತುಂಬ ಸಂತೋಷವಾಗಿದೆ. ಈ ದಿನ ತುಂಬ ಮೀನಿಂಗ್ಫುಲ್ ಆಗಿದೆ ಅಂತ ಹೇಳೋಕ್ಕೆ ನಾನು ಸಂತೋಷ ಪಡ್ತೀನಿ. ಥ್ಯಾಂಕ್ ಯು. ನರಸಿಂಹಮೂರ್ತಿ, ಇಲ್ಲಿ ಕ್ಷೇಮಾಭಿವೃದ್ಧಿ ಸಂಘದ ಪ್ರೆಸಿಡೆಂಟ್ ಆಗಿದ್ದೀನಿ. ಈ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇವತ್ತು ಎಲ್ಲಿ ನೋಡಿದರೂ ಒಂಥರ ಜೀವನ ಪ್ಲಾಸ್ಟಿಕ್ ಮಯ ಆಗಿಬಿಟ್ಟಿದೆ. ಈ ಪ್ಲಾಸ್ಟಿಕ್ನ ಯೂಸೇಜ್ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕಡೆಯೂ ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ಕು. ಸೊ ಹಾಗಾಗಿ ಈ ಥರ ಒಂದು ಇದು ಜಟಿಲವಾದ ಸಮಸ್ಯೆ. ಇಂಥ ಸಮಸ್ಯೆಯನ್ನು ಬರೀ ಸರ್ಕಾರದವ್ರು ಮಾಡಿದರೆ ಸಾಕಾಗಲ್ಲ. ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಇಂಡಿವಿಜುವಲ್ ಒಬ್ಬೊಬ್ಬರೇ ಮನೆಯವರ ಅಕ್ಕಪಕ್ಕ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಈ ದೃಷ್ಟಿಯಿಂದ ನಾವು ಇವತ್ತು ನಮ್ಮ ಇಲ್ಲಿ ನಿವಾಸಿಗಳನ್ನ ಸೇರಿಸ್ಕೊಂಡು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಥರ ಎಲ್ಲ ಕಡೆಯೂ ಮಾಡಿದರೆ ನಮ್ಮ ಸುತ್ತಮುತ್ತಲು ಪರಿಸರ ಸ್ವಚ್ಛವಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ಪ್ರತಿ ವಾರ ಮಾಡ್ತೀರಾ, ತಿಂಗಳಿಗೊಮ್ಮೆ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ? ನಾವು ಇಲ್ಲಿ ಪ್ರತಿ ತಿಂಗಳು ಒಂದೊಂದು ದಿವಸ ಮಾಡ್ತೀವಿ. ಪ್ರತಿ ಮಾಡಿದ್ರೆ ರೋಡ್ ಕ್ರಾಸ್ ಇವತ್ತು 28 ಕ್ರಾಸ್ ಕವರ್ ಮಾಡಿದ್ದೀವಿ. ಕಸ ಒಂದೊಂದು ಕಡೆ ತುಂಬ ಇದೆ. ಬೇರೆ ಲೊಕ್ಯಾಲಿಟಿ ಕಂಪೇರ್ ಮಾಡಿದರೆ ಇವತ್ತು ನಮ್ಮ ಇದು ಸ್ವಲ್ಪ ಸ್ವಚ್ಛವಾಗೇ ಇದೆ. ನಾವು ಏನು ಪರ್ಪಸ್ಗೆ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಎಲ್ಲ ಇವಾಗ ಪ್ಲಾಸ್ಟಿಕ್ ಅಂದರೆ ಒಂದು ದೊಡ್ಡ ಮಿನೇಸ್ ಆಗಿಬಿಟ್ಟಿದೆ. ನಮ್ಮ ಹೆಲ್ತ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೂ, ನಮ್ಮ ಪರಿಸರಗೋಸ್ಕರನೂ ನೋಡಿದ್ರೂ ತುಂಬ ಅತಿ ಸಮಸ್ಯೆ ಆಗ್ತಾ ಇದೆ. ನಮ್ಮ NRRWA ಅಂದರೆ ನಮ್ಮ ರೂಪನಗರ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಇದೆ. ನಾವು ರೆಗ್ಯುಲರ್ ಆಗಿ ಇಂಥದ್ದೆಲ್ಲ ಇನಿಷಿಯೇಟಿವ್ಸ್ ತೊಗೊಳ್ತಾನೆ ಇರ್ತೀವಿ. ಇವತ್ತು ಈ ವಿಶೇಷ ದಿವಸಗೆ ಆಗಿ ಸಂಭ್ರಮ ಮಾಡಿ ಎಲ್ಲರೂ ಕ್ರಾಸಲ್ಲಿ ನಮ್ಮಲ್ಲಿ ಎಲ್ಲ ಸೇರಿ ಒಂದು 35 ಕ್ರಾಸ್ ಇದೆ. ಇದು ಟೋಟಲ್ 35 ಕ್ರಾಸಲ್ಲಿ 4 ಕ್ರಾಸ್ಗೆ ಸೇರಿಸಿ ಒಂದು ಪಾಯಿಂಟ್ ಮಾಡಿದ್ದೀವಿ. ಮತ್ತು ನಮ್ಮ ಡೈರೆಕ್ಟರ್ಸು, ನಮ್ಮ ಅಸೋಸಿಯೇಷನ್ ಡೈರೆಕ್ಟರ್ಸು ಎಲ್ಲ ಸೇರಿ ಒಂದೊಂದು 4 ಒಂದಿಂದ 3 ಕ್ರಾಸ್ನ ಕೋಆರ್ಡಿನೇಟ್ ಮಾಡಿ ವಾಲಂಟಿಯರ್ಸನ್ನು ಇನ್ವೈಟ್ ಮಾಡಿರೋದು, ನಮ್ಮ ಗ್ರೂಪ್ಸಲ್ಲಿ ಹಾಕಿರೋದು. ಎಲ್ಲರೂ ಕಡೆಯಿಂದ ನಮಗೆ ಎಲ್ಲ ಸೇರಿ 50ಕ್ಕಿಂತ ಜಾಸ್ತಿ ವಾಲಂಟಿಯರ್ಸ್ ಅದಕ್ಕೆ ಸೇರಿಸಿದ್ದಾರೆ. ಬೇರೆ ಬೇರೆ ಪಾಯಿಂಟಲ್ಲಿ ಇದ್ದಾರೆ. ಟೋಟಲ್ ಆಗಿ 10 ಪಾಯಿಂಟಲ್ಲಿ ನಾವು ಎಲ್ಲ ಕಸ, ಗಾರ್ಬೇಜು, ಪ್ಲಾಸ್ಟಿಕ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಬೆಳಿಗ್ಗೆ 6:45 ಇದು ಸಂಭ್ರಮ ಸ್ಟಾರ್ಟ್ ಆಗಿದೆ. ನಿನ್ನೆನೂ ಸುಮಾರು ಜನ ಎಲ್ಲ ಸಾಯಂಕಾಲನೂ ಸೇರಿಸಿ ಕಸ ಎಲ್ಲನ ಸೇರಿಸಿ ಬೇರೆ ಬೇರೆ ಬ್ಯಾಗೇಜಲ್ಲಿ ಇಟ್ಟಿದ್ದಾರೆ. ಮತ್ತು ನಮಗೆ ಖುಷಿಯಾಗಿ ವಿಷಯ ಇನ್ನೊಂದೇನಿದೆ, ನಮ್ಮ ಜೊತೆಗೆ ನಮ್ಮ ಪಟ್ಟಣ ಪಂಚಾಯತ್ ಅವರು ನಮಗೆ ಸಹಯೋಗ ಮಾಡಿ, ಪುನೀತ್ ಅವರಿದ್ದಾರೆ, ಮತ್ತು ಅದೇ ಥರ ಅವ್ರದ್ದು ಫುಲ್ ಟೀಮ್ ಬಂದಿದೆ ಪಟ್ಟಣ ಪಂಚಾಯತಿಂದ. ಅವ್ರು ಗಾಡಿ ತಗೊಂಡು ಬಂದು ಅವ್ರ ವೆಹಿಕಲಲ್ಲಿಂದನೇ ನಮ್ಮ ಜೊತೆಗೆ ಕೋಆಪ್ರೇಟ್ ಮಾಡಿ ಇದೆಲ್ಲ ಕಸನ ಸರಿಯಾಗಿ ಅದಕ್ಕೆ ಯಾವ ರೀತಿಯಲ್ಲಿ ಅದನ್ನ ಡಿಸ್ಪೋಸ್ ಮಾಡಬೇಕು ಅದ್ರ ಪ್ರಕಾರ ಮಾಡ್ತಾಯಿದ್ದಾರೆ. ಸೊ ಅವ್ರ ಸಹಯೋಗಕ್ಕೂ ನಾವು ಅವ್ರಿಗೆ ತುಂಬ ಧನ್ಯವಾದ ಹೇಳಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಮ್ಮೆಲ್ಲ ರೆಸಿಡೆನ್ಸ್ ಇಲ್ಲಿ ರೂಪನಗರದ್ದು ಎಲ್ಲ ಭಾಗ ಆಗಿದ್ದಾರೆ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ಗೆ ಎಲ್ಲ ಸೇರಿ, ಎಲ್ಲರೂ ಸೇರಿ ಬೆಳಿಗ್ಗೆಯಿಂದನೇ ಕೆಲಸ ಮಾಡಿದ್ದಾರೆ. ಮತ್ತು ಓವರ್ ಆಲ್ ಆಲ್ಸೋ ನಮ್ಮಲ್ಲಿ ರೆಗ್ಯುಲರ್ ಆಗಿ ನಾವೆಲ್ಲ ಸೇರ್ತೀವಿ. ಮತ್ತು ಪರಿಸರ ಅಂದರೆ ಬರೀ ನಮ್ಮದು ಸುತ್ತಮುತ್ತ ಮಾತ್ರ ಇಲ್ಲ, ನಮ್ಮ ಮನೆ ಒಳಗಡೆನೂ ನಮ್ಮಲ್ಲಿ ಎಲ್ಲ ವೆಟ್ ವೇಸ್ಟ್ ಮತ್ತು ಡ್ರೈ ವೇಸ್ಟೆಲ್ಲ ಸೆಗ್ರಿಗೇಟ್ ಮಾಡೋದು ಎಲ್ಲ ಇನಿಷಿಯೇಟಿವ್ ರೆಗ್ಯುಲರ್ ಆಗಿ ನಡೀತಾ ಇದ್ದಂತೆ. ನಮ್ಮಲ್ಲಿ ನಾವು ಈವನ್ ಬ್ಯಾಂಗ್ಳೂರಿಂದ ದೋಸ್ತ್ ಬಿನ್ ಅಂತ ಒಂದು ರೆಗ್ಯುಲರ್ ಮನೆಯಲ್ಲಿನೇ ಸೆಲ್ಫ್ ಡಿಸ್ಪೋಸಬಲ್ ಹೇಗೆ ಮಾಡಬೇಕು
ವೆಟ್ ವೇಸ್ಟ್ನ ಹೇಗೆ ಕನ್ವರ್ಟ್ ಮಾಡಬೇಕು ಅದೆಲ್ಲ ಕಂಪೋಸ್ಟಿಂಗ್ ಎಲ್ಲ ನಾವು ಮಾಡಿದ್ದು. ಇದ್ರ ಬಗ್ಗೆ ನಮ್ಮ ಪ್ರೆಸಿಡೆಂಟ್ ಅವರು ಸ್ವಲ್ಪ ಹೇಳ್ಕೊಳ್ತಾರೆ. ನಮ್ಮ ಪ್ರೆಸಿಡೆಂಟ್ ನರಸಿಂಹಮೂರ್ತಿ ಅವರು, ನಾನು ಒನ್ ಆಫ್ ದ ಡೈರೆಕ್ಟರ್, ನಮ್ಮೆಲ್ಲ ಸೇರಿ ಡೈರೆಕ್ಟರ್ಸ್ ಅವರಿದ್ದಾರೆ. ಮಿಸ್ಟರ್ ರಘು, ನನ್ನ ಹೆಸರು ಡಾಕ್ಟರ್ ಸುಷ್ಮಾ. ನಾನು ಬೇಸಿಕಲಿ ನ್ಯೂಟ್ರಿಷನ್ ಕನ್ಸಲ್ಟೆಂಟ್, ಬಟ್ ಪ್ರೌಡ್ ಟು ಬಿ ರೆಸಿಡೆಂಟ್ ಆಫ್ ದಿಸ್ ರೂಪನಗರ್. ನಮಸ್ಕಾರ. ನಾನು ರೂಪನಗರದ ನಿವಾಸಿ ಶಾಂತ ಅಂತ ನನ್ನ ಹೆಸರು. ನಾವು ವಿಶ್ವ ಪರಿಸರ ದಿನದ ಪ್ರಯುಕ್ತ ನಮ್ಮ ಇಡೀ ರೂಪನಗರದ ನಿವಾಸಿಗಳನ್ನೆಲ್ಲ ಹುರಿದುಂಬಿಸಿ ಅವರವರ ಬೀದಿಯನ್ನು ಅವರವರು ಕ್ಲೀನ್ ಮಾಡಬೇಕು. ಅವರವರ ಮನೆ ಸುತ್ತಮುತ್ತ ಅವರವರು ಕ್ಲೀನ್ ಮಾಡಿಕೊಂಡ್ರೆ ಪರಿಸರವನ್ನು ಕ್ಲೀನ್ ಮಾಡೋದು ಸುಲಭ. ನಾವು ಪ್ರಪಂಚವನ್ನೆಲ್ಲ ಬದಲಾಯಿಸೋಕ್ಕಾಗಲ್ಲ. ನಮ್ಮ ಮನೆ, ನಮ್ಮ ಸುತ್ತ, ನಮ್ಮ ಸರೌಂಡಿಂಗ್ನ ನಾವು ಕ್ಲೀನ್ ಮಾಡ್ಕೋಬೇಕು ಅನ್ನೋ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಿ, ಈಗ ಕೇವಲ 2 ಬೀದಿಯಿಂದ ಕಲೆಕ್ಟ್ ಆಗಿರೋ ಕಸಗಳು ಇಷ್ಟು, ಹಾಗೆ ಎಲ್ಲ ಮನೆಯಿಂದ ನಾವು ಕಲೆಕ್ಟ್ ಮಾಡಿ ಕೊಡ್ತಾಯಿದ್ವಿ. ಮತ್ತು ನಾವು ತಿಂಗಳಿಗೊಂದು ಸತಿನೂ ನಮ್ಮ ಪ್ಲಾಸ್ಟಿಕ್ ವೇಸ್ಟನ್ನೆಲ್ಲ ರಿಸೈಕಲ್ ಮಾಡೋ ಒಂದು ಯೂನಿಟಿಗೆ ಕೊಡ್ತಾಯಿದ್ದೀವಿ. ಹಾಗಾಗಿ ಬೇರೆ ಕಡೆ ಇದಕ್ಕೆಲ್ಲ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಕಡಿಮೆನೇ, ಆದ್ರೂ ಇಷ್ಟು ಕಸವನ್ನು ನಾವು ಇವತ್ತು ಹೆಕ್ಕಿ ತೆಗೆದಿದ್ದೀವಿ. ನಂದು ಒಂದೇ ರಿಕ್ವೆಸ್ಟ್ ಅಂದರೆ, ಎಲ್ಲರೂ ಅವರವರ ಮನೆಯ ಸುತ್ತಮುತ್ತ ಅವರವರು ಕ್ಲೀನ್ ಮಾಡ್ಕೊಂಬಿಟ್ರೆ ಈ ಕೆಲಸವನ್ನು ನಾವು ವಿಶೇಷವಾಗಿ ಜೂನ್ 5ನೇ ತಾರೀಕು ಮಾಡಬೇಕಾಗಿಲ್ಲ. ಯಾಕೆಂದರೆ ಪರಿಸರ ನಮಗೆ ಅನ್ನ ಕೊಡೋ ತಾಯಿ ಅದು. ಅದನ್ನು ನಾವು ಬಚ್ಚಲ ಮನೆ ಥರ ಕಸ ಹಾಕೋಕ್ಕೆ ಯೂಸ್ ಮಾಡಬಾರ್ದು ಅಲ್ವಾ. ನಾಳೆ ನಮ್ಮ ಮಕ್ಕಳು ಈ ಭೂಮಿ ಮೇಲೆ ಬದುಕಬೇಕು. ಈಗಾಗಲೇ ಸಮುದ್ರದ ನೀರು, ನದಿ ನೀರು ಎಲ್ಲ ಕಡೆ ಮೈಕ್ರೋಪ್ಲಾಸ್ಟಿಕ್ಸ್ ಎಲ್ಲ ಸೇರಿ ಮನುಷ್ಯನಿಗೆ ಬರಬಾರದ ರೋಗಗಳು ಬರ್ತಾಯಿದೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನಾವು ನಮ್ಮ ಮಕ್ಕಳನ್ನು, ನಮ್ಮ ಜನರನ್ನು ನಾವು ತಿಳುವಳಿಕೆ ಕೊಡಬೇಕು, ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆ ಒಂದು ಉದ್ದೇಶದಿಂದನೂ ನಾವು ಇವತ್ತೇ ಅಲ್ಲ, ಜೂನ್ 5 ಮಾತ್ರ ಅಲ್ಲ, ನಾವು 3 ತಿಂಗಳಿಗೊಂದ್ಸತಿ ನಮ್ಮ ಬೀದಿ ನಮ್ಮ ಜವಾಬ್ದಾರಿ ಅಂತ ನಾವು ಸುಮಾರು ಕಾರ್ಯಕ್ರಮಗಳನ್ನ ಈ ಥರ ಮಾಡ್ತಾಯಿರ್ತೀವಿ. ನಾವು ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ, ಇನ್ನು ಮುಂದೆನಾದರೂ ನಾವು ಈ ರೀತಿ ಕಾರ್ಯಕ್ರಮಗಳ ಮೂಲಕ ಅಥವಾ ಪ್ರತಿದಿನದಲ್ಲೂ ನಮ್ಮ ಮನೆಯಿಂದ ಕಸವನ್ನು ಹೊರಗಡೆ ಹಾಕದೆ ಮನೆಯಲ್ಲೇ ಇಟ್ಕೊಂಡು ಅದನ್ನು ಯಾವ ಜಾಗಕ್ಕೆ ಹೋಗಬೇಕೋ ಅಲ್ಲಿ ತಲುಪಿಸೋದನ್ನು ನಾವು ಆರಂಭ ಮಾಡಿದರೆ ಪ್ರಕೃತಿ ಮಾತೆಗೆ ಒಂದು ಮರ್ಯಾದೆ ಕೊಟ್ಟೆ. ನಮ್ಮ ರೂಪನಗರದಲ್ಲಿ ನಾವು ಒಂದು ಸಂಘ ಮಾಡ್ಕೊಂಡಿದ್ದೀವಿ, ನಮ್ಮ ರೂಪನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ. ಆ ಸಂಘದಲ್ಲಿ ಈ ಒಂದು ಇನಿಷಿಯೇಟಿವ್ ತಗೊಂಡು ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ನಾವು ಇವತ್ತು ಮಾಡಿದ್ದೀವಿ. ನಮ್ಮ ನಿವಾಸಿಗಳೆಲ್ಲ ಸುತ್ತಮುತ್ತ ಇರೋರು ಸುಮಾರು ಜನ ಕೈ ಜೋಡಿಸಿದ್ದಾರೆ, ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮತ್ತು ಇದೇ ರೀತಿ ನಮ್ಮ ವಾತಾವರಣವನ್ನು ಸುಂದರವಾಗಿಸಬೇಕು, ಹಸಿರುಮಯವಾಗಿಸಬೇಕು. ಭೂಮಿ ತಾಯಿಗೆ ನಾವು ಏನು ಮರ್ಯಾದೆ ಕೊಡಬೇಕು ಅದನ್ನು ನಾವು ಫಸ್ಟ್ ಕೊಡಬೇಕು ಅನ್ನೋದನ್ನು ನನ್ನ ಅನಿಸಿಕೆ. ಧನ್ಯವಾದ.